ಅಲ್ಲಾಹನೆಂದರೆ ಯಾರು? ಅವನಿಗೆ ಅಲ್ಲಾಹ ಎಂದು ಏಕೆ ಕರೆಯುತ್ತಾರೆ? ಮೊದಲನೇದಾಗಿ ನಾವು ಅಲ್ಲಾಹನ ಬಗ್ಗೆ ತಿಳಿದುಕೊಳ್ಳೋಣ. ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಸೂರೆ ಅಲ್ ಇಖ್ಲಾಸ್ 1-4 ಆಯತ್ನಲ್ಲಿ, ನೀವು ಹೇಳಿರಿ, ಅಲ್ಲಾಹನು ಏಕೈಕನು, ಅಲ್ಲಾಹನು ನಿರಪೇಕ್ಷಕನು, ಅಲ್ಲಾಹನಿಗೆ ತಂದೆ ತಾಯಾಗಲಿ ಮತ್ತು ಮಡದಿ ಮಕ್ಕಳಾಗಲಿ ಇಲ್ಲ. ಅವನು ಯಾರಿಂದ ಜನಿಸಿಲ್ಲ ಮತ್ತು ಅವನಿಂದ ಯಾರು ಜನಿಸಿಲ್ಲ. ಅಲ್ಲಾಹನು ಶಾಶ್ವತವಾಗಿ ಇರುವವನು. ನೋಡಿ, ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ, ಅಲ್ಲಾಹನು ಒಬ್ಬನಾಗಿದ್ದಾನೆ. ಅಲ್ಲಾಹನ ಪದದ ಶಬ್ದದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಾಹನೆಂದರೆ, ನೀವು ಜಗತ್ತಿನ ಯಾವುದೇ ಭಾಷೆಯಲ್ಲಿ, ಯಾವುದೇ ಲ್ಯಾಂಗ್ವೇಜ್ನಲ್ಲಿ ನೀವು ಅದರ ಡಿಕ್ಷನರಿಯ ಅರ್ಥವನ್ನು ತಿಳಿದುಕೊಂಡರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಅಲ್ಲಾಹ ಪದದ ಅರ್ಥ ಏನಿದೆಯಲ್ಲ. ಪ್ರತಿಯೊಂದು ವಸ್ತುಗೆ, ಪ್ರತಿಯೊಂದು ಜೀವಿಗೆ ಅದರದೇ ಆದ ಹೆಸರಿದೆ, ಅದರದೇ ಆದ ಒಂದು ಲಕ್ಷಣವಿದೆ, ಅದರದೇ ಆದ ಒಂದು ಕುರುಹು ಇದೆ. ಅದೇ ಥರ ಅಲ್ಲಾಹನ ಹೆಸರಿನಲ್ಲಿ ಮುಅನ್ನಸ್ ಮತ್ತು ಮುಜಕ್ಕರ್ ಅಂದರೆ ಮೇಲ್ ಮತ್ತು ಫಿಮೇಲ್ ಇದರಲ್ಲಿ ಬರುವುದಿಲ್ಲ. ಅಲ್ಲಾಹ ಎಂದರೆ ಸೃಷ್ಟಿಕರ್ತ, ಅಲ್ಲಾಹನೆಂದರೆ ಅವನ ನಮ್ಮ ಪರಿಪಾಲಕ ಅಂಥೇಳಿ ನಾವು ಹೇಳುತ್ತೇವೆ. ಅಲ್ಲಾಹನೆಂದರೆ ಬಹಳಷ್ಟು ಜನ ಅಜಾನ್ ಕರೆ ಕೂಗುವಾಗ ನಮ್ಮ ಕನ್ನಡ ಭಾಷೆಯಲ್ಲಿ ಇಲ್ಲಲ್ಲ ಅಂದರೆ ಇಲ್ಲ ಎಂದರೆ ಇಲ್ಲ ಅಂಥೇಳಿ, ಆದರೆ ಈ ಅರಬ್ಬಿ ಶಬ್ದದಲ್ಲಿ ನೀವು ಅರಬ್ಬಿ ಭಾಷೆಯಲ್ಲಿ ಅದರ ಅರ್ಥ ನೋಡಿದರೆ ಇಲ್ಲಲ್ಲ ಅಂದರೆ ಆತನ ಹೊರತು ಬೇರೆಯವರು ಸೃಷ್ಟಿಕರ್ತರಿಲ್ಲ, ಆತನ ಹೊರತು ಬೇರೆಯವರು ಆರಾಧನೆಗೆ ಅರ್ಹರಲ್ಲ ಎಂದು ಈ ಶಬ್ದದ ಅರ್ಥ ಹೇಳುತ್ತದೆ. ಅಲ್ಲಾಹನೆಂದರೆ ಸೃಷ್ಟಿಕರ್ತ, ಅಲ್ಲಾಹನೆಂದರೆ ಒಡೆಯ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾವು ಇವತ್ತು ಅಲ್ಲಾಹ ಪದದ ಅರ್ಥ ಏನೆಂದು ತಿಳಿದುಕೊಂಡೆವು, ಅಲ್ಲಾಹನೆಂದರೆ ಯಾರು ಎಂದು ತಿಳಿದುಕೊಂಡೆವು. ಬನ್ನಿ, ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಹೆಚ್ಚಿನ ಇಸ್ಲಾಮಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವ ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹ್.